ಪ್ರತಿ ಪ್ಲಾನಿಂಗಲ್ಲೂ ಮಿಸ್ ಆಗ್ತಾ ಇದೆ. ಬಟ್ ಈ ಪ್ಲಾನಲ್ಲಿ ಮಿಸ್ ಆದರೆ ಬಿಡಲ್ಲ ಅಂತ ಹೇಳಿ ವಾರ್ನ್ ಮಾಡಿದ್ರು. ಅದಕ್ಕೋಸ್ಕರ ಸರಿ ಆಯಿತು ಹೊರಡೋಣ ಅಂತ ಹೇಳಿ. ನೀವು ಗೊತ್ತಾ, ನಮಗೆ ಬಂದಿದ್ದೇ ಗೊತ್ತಾಗಿಲ್ಲ. ಇನ್ನೂ ಎಷ್ಟು ದೂರ ಕರ್ಕೊಂಡು ಹೋಗಿದ್ರು ಮುಂದೆ ಹೋಗ್ತಿದ್ವಿ ನಾವು, ಅಷ್ಟು ಮಾತಾಡಿದ್ವಿ. ಸಾಕಾಗ ಡೌಟ್ ಅಲ್ವಾ. ರಮ್ಯಾ ಅಮ್ಮನ ಮನೆಗೆ ಬಂದಿರೋವಂಥದ್ದು. ಇನ್ನು ಒಬ್ರು ಇವರು ಸೌಮ್ಯ. ಅಂದರೆ ನಾನೇನ್ ಮಾಡ್ಲಿ ಬೇಕಾಗಿಲ್ಲ, ನೀನ್ ಕೇಳಿ ಅಷ್ಟೇ. ಎಮ್ಮಿ ಎಮ್ಮಿ ಆಮೇಲೆ ಎಲ್ಲರೂ ಕೂಡ ಬಂದು ನಾವು ಇಲ್ಲಿ ಕಾವಲಿ ಹತ್ರ ಸ್ವಲ್ಪ ಹೊತ್ತು ಮಕ್ಕಳನ್ನ ಕರ್ಕೊಂಡು ಬಂದು ಆಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇನ್ನು ಅಲ್ಲಿಂದ ಬರ್ತೀವಿ. ಕರ್ಕೊಬಂದು ಕಿವಿಗೆ ಹೂವು ಇಡ್ತಾವ್ರು ನೋಡಿ, ಇಷ್ಟು ಚೆನ್ನಾಗಿ ಹೆಂಗೆ ಹೆಂಗೆ ನೋಡೋದಕ್ಕೆ ತುಂಬ್ದಂಗೆ ಕಾಣಿಸ್ತಾ ಇದೆ. ಗಾಡಿಗಳು ಅಷ್ಟೇ ಜಾಸ್ತಿ ಓಡಾಡ್ತಿದ್ದಾವೆ. ಇನ್ನು ಮುದ್ದು ಕೂಡ ಫುಲ್ ಖುಷಿ ಆಗ್ಬಿಟ್ಟು ನೋಡಿ, ಅವ್ನು ಡ್ಯಾನ್ಸ್ ಕೂಡ ಮಾಡ್ತಾವ್ನು. ಮುದ್ದನು ಕೂಡ ಚೆನ್ನಾಗಿ. ಟ್ರೈನ್ ಹತ್ತು ಕೂತಿದೀವಿ. ಟೈಮ್ ಎಷ್ಟಾಯ್ತು? 11 ಆಗಿದೆ ಇವಾಗ. ಕೆಟ್ಟ ಡೇ ಬಂದಿದೆ, ಇಷ್ಟು ಸ್ಲೋ ಓಡುತ್ತೆ ಗೊತ್ತಾ. ಇದು ಚೆನ್ನಾಗಿರೋ ಡೇ ಬಂದಿದೆ. ಮೈ ಚಾನಲ್ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಎಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ವಿ. ಅಂದರೆ ಇವರು ನನ್ನ ಫ್ರೆಂಡು. ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ ರಜಾ ಇದೆ ಅಲ್ವಾ 3 ದಿನ. ಅದಕ್ಕೋಸ್ಕರ ಎಲ್ಲರೂ ಜೊತೆಗಿದ್ದು ಟೈಮ್ ಪಾಸ್ ಮಾಡಿ ಬರೋಣ ಬಾ ಅಂತ ಕರೆದ್ರು. ನಾನು ಪ್ರತಿ ಪ್ಲಾನಿಂಗಲ್ಲೂ ಮಿಸ್ ಆಗ್ತಾ ಇದೆ. ಬಟ್ ಈ ಪ್ಲಾನಲ್ಲಿ ಮಿಸ್ ಆದರೆ ಬಿಡಲ್ಲ ಅಂತ ಹೇಳಿ ವಾರ್ನ್ ಮಾಡಿದ್ರು. ಅದಕ್ಕೋಸ್ಕರ ಸರಿ ಆಯಿತು ಹೊರಡೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ಹಾಗೆ ಒಂದಿನ ಇದ್ದು ಎಲ್ಲರೂ ಕೂಡ ಫನ್ ಮಾಡ್ಕೊಂಡು ಬರೋಣ ಅಂತ. ಎಲ್ಲರೂ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದು ಇಳಿದು ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಯಾರೋ ಬಂದು ನಮ್ಮನ್ನ ಪಿಕಪ್ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಒಂದ್ ಕಡೆ ಸೇರ್ಕೊಳ್ಳೋ ಪ್ಲಾನ್ ಮಾಡ್ಕೊಂಡು ಹೊರಟಿದೀವಿ. ನೋಡಿರ್ತೀರಾ ಮುಂಚೆ ವಿಡಿಯೋದಲ್ಲೂ. ಹೊಸಬ್ರು ಗೊತ್ತಿಲ್ಲ ಅಂದ್ರೆ ಹೇಳ್ಬೇಕು ಅಂದ್ರೆ ಫ್ರೆಂಡು ತಮ್ಮೇಲಲ್ಲ ಅವರೇ ಫ್ರೆಂಡು ಅಂತಾನು ಹೇಳ್ಬೋದು. ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಜಾಸ್ತಿ ಯಾವ ಫ್ರೆಂಡು ಅಂತ ಅರ್ಥ ಆಗಲ್ಲ. ನಾವೇ ಫ್ರೆಂಡ್ ಅಷ್ಟೇನೆ. ಅದೇ ತುಂಬಾ ದೂರದ ಫ್ರೆಂಡ್ ಅಂತ ಹೇಳ್ಬೋದು ಅಷ್ಟೇನೆ ಅಲ್ವಾ. ನೋಡೋಣ ಇವಾಗ ಬಂದ್ಮೇಲೆ ಎಲ್ಲರೂ ಕೂಡ ಹೊರಡ್ತೀವಿ. ಅಲ್ಲಿ ಯಾರ್ಯಾರು ಸೇರ್ಕೊಂತೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇವತ್ತು ಎಷ್ಟು ಜನ ಸೇರ್ಕೊಂಡು ಇಷ್ಟು ಬಂಡಿ ಎಷ್ಟು ಮಾತಾಡ್ತೀವಿ ನಾವು ಮಾತಾಡೋದೆಲ್ಲ ಕೇಳಿದ್ರೆ ಕಿವಿಲ್ ರಕ್ತ ಬಂದ್ಬಿಡುತ್ತೆ. ಎಲ್ರಿಗೂ ಅಷ್ಟೊಂದು ಮಾತಾಡ್ತಾ ಇರ್ತೀವಿ ನಾವು. ಇಲ್ಲಿ ಟ್ರೈನಲ್ಲಿ ಫುಲ್ಲು ಮಾತಾಡಿ ಮುಗಿಸಿದೀವಿ. ಎಷ್ಟು ಮಾತಾಡಿದೀವಿ ಗೊತ್ತಾ, ನಮಗೆ ಬಂದಿದ್ದೇ ಗೊತ್ತಾಗಿಲ್ಲ. ಇನ್ನೂ ಎಷ್ಟು ದೂರ ಕರ್ಕೊಂಡು ಹೋಗಿದ್ರು ಮುಂದೆ ಹೋಗ್ತಿದ್ವಿ ನಾವು, ಅಷ್ಟು ಮಾತಾಡಿದೀವಿ. ಯಾರು ಫೋನ್ ಮಾಡಿದ್ರು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾವೇ ಮಾತಾಡ್ಕೊಂಡಿದ್ದೀವಿ ಅಷ್ಟು. ಬನ್ನಿ ಇವತ್ತೆಲ್ಲ ಏನೇನಾಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ನಮ್ಮ ಸಾನು ಅವ್ರದ್ದು ಮಾತು ಮುಗಿತಾ ಇಲ್ಲ. ಅವರಿಬ್ರು ಮಾತು ನಾನು ಹುಷಾರಿಲ್ಲ, ಬರೋದಕ್ಕಾಗೋದಿಲ್ಲ, ಬೇಡ ಅಂತ ಹೇಳಿದೆ. ಬಟ್ ಆದರೆ ಇಂಜೆಕ್ಷನ್ ಆದರೂ ಹಾಕ್ಸ್ಕೊ, ಹಾಸ್ಪಿಟಲ್ಗೆ ಹೋಗಿ ಬರಲೇಬೇಕು ಅಂತ ಹೇಳಿ ಕಂಡೀಷನ್ ಮಾಡಿದರು. ಅದಕ್ಕೋಸ್ಕರ ಸರಿ ಆಯಿತು ಅಂತೇಳಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹುಷಾರಾಗಿದೆ. ಅದಕ್ಕೆ ಹೋಗೋಣ ಅಂತ ಹೊರಟೆ. ಇನ್ನು ಮಕ್ಕಳೆಲ್ಲ ಫೋಟೋ ತೆಗೀರಿ ನಮ್ಮದು ಅಂತೇಳಿ ಇಲ್ಲಿ ಹತ್ತು ಕೂತ್ಕೊಂಡು ಫೋಟೋ ತೆಗೆಸ್ಕೊತಿದ್ರು. ಸಾಕಾಗ ಡೌಟ್ ಅಲ್ವಾ. ಅವ್ನು ನೋಡ್ತಾ ಇರೋದ. ಇನ್ನು ಇವ್ರು ಬಂದು ರಮ್ಯಾ ಅಂತ ಹೇಳಿ, ಅಂದರೆ ನನ್ನ ಜೊತೆ ಬ್ಯಾಂಗ್ಳೂರಿಂದ ಬಂದ್ರಲ್ವಾ, ಸೌಮ್ಯ ಅವ್ರ ಹೆಸರು. ಅವರ ತಂಗಿ ರಮ್ಯಾ. ಇವರೆಲ್ಲ ಹೇಗೆ ಪರಿಚಯ ಅಂದರೆ ರಮ್ಯಾ ಹಸ್ಬೆಂಡ್ ಮತ್ತು ಭವ್ಯ ಹಸ್ಬೆಂಡ್ ಇಬ್ಬರೂ ಕೂಡ ಫ್ರೆಂಡು. ಕಾಡ್ಗಲ್ ರೆಸಾರ್ಟ್ಗೆ ಹೋಗಿದ್ವಿ ನಾವು ರೀಸೆಂಟಾಗಿ. ಆವಾಗ ಎಲ್ಲರೂ ಕೂಡ ಜೊತೆಗೆ ಹೋದಾಗ ನಾವು ಪರಿಚಯ ಆಗಿದ್ದು. ತುಂಬ ಕ್ಲೋಸ್ ಆಗಿದ್ವಿ ಎಲ್ಲರೂ ಕೂಡ. 2 months ಆಗಿತ್ತಲ್ವ ಎಲ್ಲರೂ ಮೀಟ್ ಮಾಡಿ. ಅದಕ್ಕೋಸ್ಕರ ಎಲ್ಲರೂ ಜೊತೆಗೆ ಸೇರ್ಕೊಳ್ಳೋಣ, ಮಕ್ಳಿಗೆ ರಜೆ ಇದೆ ಅಂತ ಹೇಳಿ ರಮ್ಯಾ ಪ್ಲ್ಯಾನ್ ಮಾಡಿದ್ದು. ಭವ್ಯನೂ ಕೂಡ ಬಂದಿದ್ಲು. ಅಂದರೆ ಇವತ್ತು ಬಂದಿರೋದು ನಾವು ರಮ್ಯಾ ಅಮ್ಮನ ಮನೆಗೆ ಬಂದಿರೋ ಅಂಥದ್ದು. ಇನ್ನು ಒಬ್ಬರು ಇವರು ಸೌಮ್ಯ. ಅಂದರೆ ಇದು ಭವ್ಯ ರಿಲೇಟಿವ್. ಇವರು ಮುಂಚೆಯಿಂದಲೂ ಪರಿಚಯ. ಬಟ್ ಅವರೆಲ್ಲ ನನಗೆ ರೆಸಾರ್ಟ್ಗೆ ಹೋದಾಗ ಪರಿಚಯ ಆಗಿದ್ದು. ಇನ್ನು ಎಲ್ಲರೂ ಕೂಡ ರಜೆ ಇದ್ದಿದ್ದರಿಂದ ಬಂದು ಸೇರ್ಕೊಂಡ್ವಿ. ಜೊತೆಗೆ ನಾವು ಬ್ಯಾಂಗ್ಳೂರಿಗೆ ಬಂದುಬಿಡಿ ಅಂತ ಹೇಳಿದ್ವಿ. ಬಟ್ ಆದರೆ ರಮ್ಯಾಗೆ ಮಗು ಇರೋದ್ರಿಂದ ನಾನು ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ, ನೀವೇ ಬಂದರೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೌಮ್ಯ ಬೆಂಗಳೂರಿಂದ ಬಂದ್ವಿ. ಇನ್ನು ಭವ್ಯ, ಸೌಮ್ಯ, ಇನ್ನೊಬ್ರು ಸೌಮ್ಯ, ರಮ್ಯಾ ಎಲ್ಲ ಇಲ್ಲೇ ಇದ್ವಿ. ಎಲ್ಲ ಜೊತೆಗೆ ಸೇರ್ಕೊಂಡಿದ್ವಿ. ಹೌದು, ಈಗ ತಾನೇ ನೋಡಿದ್ವಲ್ಲ ಎಷ್ಟೊಂದು ಕುರಿಗಳೆಲ್ಲ ಗೆದ್ದಕ್ಕೋಯ್ತಾ ಇದ್ರು. ನೀವು ತಗೊಂಡಿಲ್ವಾ? ಹಸ್ಲಿಲ್ವಾ? ನಾನು ಕಾಫಿ ಕುಡಿಯಲ್ಲ. ನನಗೂ ಇಲ್ಲ ಅದು. ನಾವು ಕುಡಿಯಲ್ಲ. ಅವ್ರೊಬ್ಬರೇ ಬೇಕಾಗಿರೋದು. ಅದಕ್ಕೆ ಬೇಕು
ಅವಾಗಲೇ ಹಾಕಿದ್ರು ಇವಳಿಗೆ 3 ಸತಿ ಕಾಯಿಸ್ಕೊಂಡು 3 ಸತಿ ಬೇರೆ ಭವ್ಯ ಆಗ್ತದೆ ಅದು ಸೌಮ್ಯ ಕನ್ಫರ್ಮ್ ಮಾಡಿ ಎಲ್ಲರೂ ಮಾಡ್ದಿಲ್ವಾ ಸೈಲೆಂಟ್ ಆಗಿದ್ದಲ್ಲ ಅಜ್ಜಿ ಏನ್ ಮಾಡಲ್ಲ ಬರೀ ಬಂದು ಬಂದು ಹಿಂಸೆ ಕೊಡ್ತಾಳೆ. ಇವಾಗ ತಕ್ಕ ಇಷ್ಟು ಡಲ್ ಆಗಿದೆ. ಸೈಲೆಂಟ್ ಆಗಿ ಕೂತಿದ್ದಾನೆ ಅವ್ರು ನೋಡಿದ ತಕ್ಷಣ ನಿಮ್ ತಕ್ಕ ಬಂದ ತಕ್ಷಣ ಎದ್ಬಿಟ್ಟು ಕದ್ದು ಅಂತ ಕುಣಿತಾನೆ ಸೈಲೆಂಟ್ ಇವನು ಯಾಕೆ ಅಂತಾವನೆ ಏನ್ ಬೇಕಪ್ಪ ಅದಿತೀನಿ ಅಂದ್ರು ನಾನೇನ್ ಮಾಡ್ಲಿ ಹೇಳ್ಬೇಕು ನೀನ್ ಬೇಕಾಗಿಲ್ಲ ನೀನ್ ಕೇಳಿ ನೀನ್ ಪಡ್ಕೊ ಅಷ್ಟೇ. ಜ್ಯೂಸ್ ಅಲ್ಲ ಬೇರೆ ಯಾವ ತರದಲ್ಲಿ ಒತ್ತಬೇಕು ಅಂತ ಜಾಸ್ತಿಲ್ಲ. ಇವಾಗ ಅಲ್ಲ ಇಲ್ಲ ಅಂಗಡಿ ಕೂಡ ಇಲ್ಲ ಒಂದು ಸ್ಪ್ರೈಟ್ ಕೆಲಸ ಮಾಡ ಬಿಲ್ಡಪ್ ಕೊಡ್ತಿದ್ದ ಕೆಲಸ ಮಾಡಲ್ಲ ಅದನ್ನ ನಾನು ಹೈಲೈಟ್ ಮಾಡೋದು ನಾನು ಎಲ್ಲಾದ್ರೂ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಇಲ್ಲ ಅವಳು ಪ್ರಭಾವ್ಗೆ ಆಗ್ತೀನಿ ಯಾವಾಗಲೂ ನಾಟಿ ಚೆನ್ನಾಗಿದೆ ನಾನು ಯಾವಾಗಲೂ ನಾಟಿ ತರಿಸ್ತೀನಿ ತೊಂದರೆ ಇಲ್ಲ. ಎಮ್ಮಿ ಎಮ್ಮಿ ಕುಕ್ಕರಲ್ಲಿ ಮಟನ್ ಬಿರಿಯಾನಿಗೆ ಒಂದ್ ಕೂಗಿಸ್ಕೊತೀವಿ ಆಮೇಲೆ ಒಗ್ಗರಣೆಗೆ ಹಾಕ್ತೀವಿ. ಸಮಯ ನೀವು ತೊಳ್ಕೊಡಿ ಅದು ಕ್ಯಾಪ್ ಕೊಡಿ ಏನೋ ಅದನ್ನೇನು ತೋರಿಸ್ತೀರ ಕುಡೀರಿ. ಜಲ್ ಐತೆ ನೋಡಿ. ಎಲ್ಲರೂ ಅಡುಗೆ ಮಾಡಿ ಊಟ ಮುಗಿಸಿ ಇನ್ನು ಕಾವಲಿ ಹತ್ರ ಬಂದ್ವಿ. ನಾವು ಕೂಡ ಅಡುಗೆ ಮಾಡೋ ಟೈಮಲ್ಲಿ ಸೌಮ್ಯ ಅವ್ರ ಹಸ್ಬೆಂಡ್ಗೆ ಕಾಲ್ ಮಾಡಿ ರೇಗಿಸ್ತಾ ಇದ್ಲು. ಅಂದರೆ ಸೌಮ್ಯ ಹಸ್ಬೆಂಡು ಮತ್ತು ಭವ್ಯ ಹಸ್ಬೆಂಡು ಅಂದರೆ ಏನು 4 ಜನ ಇದ್ದಾರೆ, ಸೌಮ್ಯ, ರಮ್ಯಾ ಮತ್ತು ಭವ್ಯ ಎಲ್ಲ ಅವ್ರ ಹಸ್ಬೆಂಡ್ ಎಲ್ಲ ಉಡುಪಿ ಹತ್ರ ಒಂದು ಹೆಲ್ತ್ ಸೆಂಟರ್ಗೆ ಹೋಗಿದ್ರು. ಅಂದರೆ ಸಣ್ಣ ಪುಟ್ಟ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಾಡಿನಲ್ಲಿ, ಅಂದರೆ ಬ್ಯಾಕ್ ಪೇಯ್ನ್ ಬರ್ತಿದ್ರೆ ಈ ರೀತಿ ಏನಾದರೂ ಇದ್ದರೆ ಅಲ್ಲಿ ಫುಡ್ ಹ್ಯಾಬಿಟ್ಸು ಹಾಗೆ ಆಯಿಲ್ ಮಸಾಜು ಈ ರೀತಿಯಾದಂಥ ಸೆಂಟರ್ ಇದೆ ಒಂದು. ಅಂದರೆ 15 ಡೇಸ್ ಅಲ್ಲೇ ಇದ್ದು ಆ ರೀತಿ ಹೆಲ್ತ್ಗೆ ಇಶ್ಯೂಸ್ ಏನಾದರೂ ಇದ್ದರೆ ಹೋಗಿ ಇದು ಬರೋ ಅಂಥದ್ದು ಅವರು ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿ ಅಲ್ಲಿ ಅದನ್ನು ಇಂಪ್ರೂವೈಸ್ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಅಲ್ಲಿ ಹೋಗಿದ್ರು. ಅವರು ನಾನ್ ವೆಜ್ ತಿನ್ನೋ ಆಗಿರಲಿಲ್ಲ. ಅದಕ್ಕೋಸ್ಕರ ಸೌಮ್ಯ ಫೋನ್ ಮಾಡಿ ಅವ್ರ ಹಸ್ಬೆಂಡ್ಗೆ ರೇಗಿಸ್ತಾಯಿದ್ರು. ಇನ್ನು ಅದಾದಮೇಲೆ ಕಾವಲಿ ಹತ್ರ ಸ್ವಲ್ಪ ಆಡಿಕೊಂಡು ಇನ್ನು ಇದು ಈ ತಂಬಿಟ್ಟಿನ ಹೂವು, ಗಣಗಲೆ ಹೂವು ಅದನ್ನು ಸೌಮ್ಯ ಕಿತ್ಕೊಂಡು ಬರ್ತಾಯಿದ್ರು. ಎಲ್ಲರೂ ಕೂಡ ಕಿವಿಲಿ ಇಟ್ಕೊಳ್ಳೋಣ ಅಂತ ಹೇಳಿ ಕಿವಿ ಗಿಡಕ್ಕೆ ಅಲ್ಲ ಊರ್ ಕರ್ಕ ಬಂದ್ಬಿಟ್ಟು ಮಾಜಾ ಮಾಡೋಣ ಅಂತ ಕಿವಿಗೂ ಇಟ್ಟು ಕಳಿಸ್ತವ್ರಲ್ಲ ಇವ್ರನ್ನೇನ್ ಹೇಳದಪ್ಪ. ಹೇಳ್ತೀನಿ ಇದು ನಮ್ಮೂರಿನ ಬಂದವ್ರಿಗೆಲ್ಲ ಸ್ಪೆಷಲ್. ಇವರೇ ಮಾಡ್ತಾರೆ ಸ್ಪೆಷಲ್. ಈ ಕಡೆ ಕಿವಿಗೆ ಆ ಕಡೆ ಬೇಡ. ಊರ್ ಕರ್ಕ ಬಂದ್ ಕಿವಿಗೆ ಹೂವು ಇಡ್ತಾವ್ರ ನೋಡಿ ಇಷ್ಟ ಚೆನ್ನಾಗಿ. ಹೆಂಗೆ ಕೋತಿಗಳು ಕಂಡಂಗೆ ಕಾಣ್ತಾ ಇದೀವಿ ಅಂತ. ಈ ಕಡೆಗೇನೆ ಸರಿ ಇದು. ಐ ಚಿ ಬಿದ್ದೋಯ್ತೈತೆ ನೋಡಿ. ಈ ಚಂದಕ್ಕೆ ನಮ್ದು ಶೋಕಿ ನಮ್ಮೂರಿನ ಸ್ಪೆಷಲ್. ಅದೇನ್ ನಿಲ್ತಾನೆ ಇಲ್ಲ. ಎತ್ಕೊಳ್ಬವ್ಯ ಹಂಗೆ. ಇಲ್ಲಿ ಮುದ್ದು ನನ್ನ ಕೈಲಿ ಧನ್ವಿತಾ ಮತ್ತೆ ಸಾನು ಇಬ್ರು ರೀಲ್ಸ್ ಮಾಡ್ಬೇಕಂತೆ. ಒಂದಷ್ಟು ರೀಲ್ಸ್ಗಳು ನಡೀತಾ ಇದ್ದಾವೆ, ನಡೀಲಿ ಅಂತ ಬಿಟ್ಟಿದ್ದೀವಿ. ಇವ್ರನ್ನ ಮಾತ್ರ ಯಾಕಾದ್ರೂ ಬಂದವರು, ನಮ್ಗೆ ಯಾಕಾದ್ರೂ ಇಷ್ಟು ಟಾರ್ಚರ್ ಇಕ್ತಾವ್ರ ನನಗೆ. ಇವನು ಮತ್ತೆ ಇಲ್ಲೊಬ್ಬವನಲ್ಲ ಇವನು ಅಷ್ಟು ಟಾರ್ಚರ್ ಇಕ್ತಾವ್ರೆ. ಆ ಕಾವಲಿ ಪಕ್ಕದಲ್ಲೇ ಹೋಯ್ತಾರೆ. ಎಲ್ಲಿ ಎಡವು ಇಲ್ಲ ಜಾರಿ ಬಿದ್ದು ನಾವು ಆಮೇಲಿಂದ ನ್ಯೂಸ್ ಆಗ್ಬಿಡ್ತೀವಿ ಅನ್ನೋ ಭಯ ಪಡ್ತಾ ಇದ್ದೀವಿ ಅಲ್ವೇನ್ರ. ಇನ್ನೆಲ್ಲರೂ ಗುಡ್ ಬಾಯ್ ಗುಡ್ ಗರ್ಲ್ಸ್ಗಳಿದ್ದಾರೆ ನೋಡಿ. ಇವನು ಮಾತ್ರ ಬ್ಯಾಡ್ ಬಾಯ್. ಇವನು ಮುದ್ದು ಬಾಯ್. ಇವನು ಸೊಂಟದಿಂದ ಕೆಳಗೆ ಇಳಿದೇರ ಅಂತ ಮುದ್ದು ಬಾಯ್. ಸೈಡ್ ಬನ್ರವ ಕೆಳಗಿಳಿ
ಬಾಯ್ ಗುಡ್ ಬಾಯ್ ನೋಡಿ ಎಷ್ಟು ನೀಟಾಗಿ ಅವನೇ. ಕಾರು ಬರ್ತೈತೆ. ಈ ಫ್ಲವರ್ ಶೋಕಿನ ನೋಡಿದ್ರಿ ಅಲ್ವಾ, ಇಲ್ಲಿ ನೋಡಿ ಈ ಶೋಕಿನ. ಇಂತಹ ಶೋಕಿ ಯಾರಿಗೆ ಆಸೆ ಬಿದ್ದಿರುತ್ತೆ. ಇಲ್ಲೊಬ್ಳು ದಿಶಾ ಮಾರಮ್ಮನ್ ಕುಣಿತ ಮಾಡ್ತಾವಳೆ, ಮಾರಮ್ಮನ್ಗೆ ಸೇವೆ ಮಾಡ್ತಾವಳೆ. ಗಾಡಿಗಳು ತುಂಬಾ ಓಡಾಡ್ತಿದೆ, ಸಂಜೆ ಆಗಿರೋದ್ರಿಂದ ಊರ್ ಕಡೆ ಹೋಗೋರೆಲ್ಲ ಹೋಗ್ತಾವ್ರೆ. ಹಿಡ್ಕೊಳ್ರ ದೇವ್ರ ಅಂತೆ. ಅವ್ರದ್ದು ರೀಲ್ಸ್ ಮಾಡಿ ಮುಗಿತಾ ಇಲ್ಲ, ಅವರು ಬರ್ತಾ ಇಲ್ಲ. ಬರೋಕ್ಕೆ ರೆಡಿ ಇಲ್ದೇನೆ ಅಲ್ಲೇ ಅವ್ರೆ ಎಲ್ರು. ಇಲ್ಲಿ ಮಾತ್ರ ಬಿಟ್ರೆ ಇಲ್ಲೇನೆ ಆರಾಮಾಗಿ ಇದ್ಬಿಡ್ಬೋದು, ಹಂಗೈತೆ ವೆದರು ಚೆನ್ನಾಗೈತೆ, ಪ್ಲೇಸು ಚೆನ್ನಾಗೈತೆ. ಮಳೆ ಬಂದಿರೋದ್ರಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಬೇಸಿಗೆಲ್ ಬಂದ್ರೆ ಮಾತ್ರ ನಿಜಕ್ಕೂ ಇಲ್ಲೆಲ್ಲ ಇಷ್ಟು ಚೆನ್ನಾಗಿರೋದಿಲ್ಲ. ಮಳೆ ಬಂದಿರೋದ್ರಿಂದ ಇದಿಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ, ಬೇಸಿಗೆಲ್ ಆಗಿದ್ದಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ. ಬಿಸಿಲಲ್ಲಿ ಇರಕ್ಕೆ ಆಗಲ್ಲ ಒಂದ್ ಸ್ವಲ್ಪ ದಿನ. ಅದು ಗಿಡಗಳು ಒಣಗೋಗಿರುತ್ತೆ. ಈಗ ನೋಡೋದಕ್ಕೆ ತುಂಬಂಗ್ ಕಾಣಿಸ್ತೈತೆ ಪೂರ್ತಿ. ಗಾಡಿಗಳು ಅಷ್ಟೇ ಜಾಸ್ತಿ ಓಡಾಡ್ತಿದೆ. ಬನ್ನಿ ಎಲ್ಲ ಗ್ರೂಪ್ ನಿಂತ್ಕೊಳ್ರವ, ನಿಂತ್ಕೊಳ್ಳಿ. ನಿನ್ ಕಾಣಿಸಲ್ಲ ಹಿಂದೆ ನೋಡಿ ಮಾರಾಯ. ಈ ಹುಡುಗರನ್ನ ಇಟ್ಕೊಂಡು ಆದ್ರೂ ಈ ಕೆಲಸ ಎಲ್ಲ ಮಾಡಕ್ ಆಗಲ್ಲ. ಇವು ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗೈತೆ ನೋಡೋದಕ್ಕೆ. ಅಲ್ಲಿನ ಹಸುಗಳು ಮೇಯ್ತಿದೆ. ಇಲ್ಲಿ ಗದ್ದೆ ಚೆನ್ನಾಗಿ ಮಾಡೋರಲ್ವಾ, ಸ್ಟೆಪ್ ಬೈ ಸ್ಟೆಪ್ಪು. ಇನ್ನ ಭತ್ತ ಹಾಕ್ಬಿಟ್ರೆ ನೋಡೋದಕ್ಕೆ ಇಲ್ಲೆಲ್ಲ ಸೂಪರ್ ಆಗಿರುತ್ತೆ ಜಾಗ. ಫೇಮಸ್ ಭತ್ತ ಕಬ್ಬು. ಅದೇ ಇಲ್ಲಿ ಐತಲ್ಲ ನೀರು ಇಷ್ಟು ಚೆನ್ನಾಗಿ, ಅದಕ್ಕೆ ಭತ್ತ ಕಬ್ಬು ಹಾಕೊಂಡು ಚೆನ್ನಾಗಿ ಬೆಳಿತಾರೆ. ಅದು ಭತ್ತ ಹಾಕಿದಾಗ ಇನ್ನ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ಇದು ಗದ್ದೆಗಳಲ್ವಾ ಇದೆಲ್ಲ. ಶ್ರೀರಂಗಪಟ್ಟಣ ತಾಲೂಕು ಹೊಸಹಳ್ಳಿ ಗ್ರಾಮ. ಹೊಸಳ್ಳಿ ಗ್ರಾಮ ಇವ್ರದೇ ಗ್ರಾಮ ಇದು. ಅದಕ್ಕೆ ಎಷ್ಟು ನೀಟಾಗಿ ಹೇಳ್ತಾರೆ. ಆದ್ರೆ ಇವತ್ತು ದಿನ ಹೆಂಗೋಯ್ತು ಅನ್ನೋದೇ ಗೊತ್ತಾಯ್ತಲ್ಲ ಯಾರಿಗೂ. ನಾನು ವಿಡಿಯೋ ಮಾಡ್ತೀನಿ. ಈಗ ಲೈಟಿಂಗ್ ಹೋಗೋದ್ರೊಳಗೆ ವಿಡಿಯೋ ಮಾಡ್ಕೊತೀರಾ? ಕಳಿಸ್ತಾರೆ ಇವಾಗ ಅಷ್ಟೇ. ಪಾಪ ನನ್ ಮಗ. ಕಾವಲಿ ಏರಿ ಮೇಲೆ ಮಾತ್ರ ನೇಚರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಂಜೆ ಆಗ್ತಿತ್ತು, ಜೊತೆಗೆ ಆ ಹಕ್ಕಿ ಸದ್ದುಗಳು ಹಸಿರು ತುಂಬಿತ್ತು ಸುತ್ತ. ಪಕ್ಕದಲ್ಲಿ ಕಾವಲಿ ತುಂಬಿರೋದಿತ್ತು. ನೋಡೋಕ್ಕೆ ಕೇಳೋಕ್ಕೆ ಸದ್ದು ನಿಜಕ್ಕೂ ಚೆನ್ನಾಗಿತ್ತು. ಇನ್ನು ಮಕ್ಕಳೆಲ್ಲರೂ ಕಳಿಸ್ಬಿಟ್ಟಿದ್ವಿ, ಮುದ್ದನ್ನು ಮಾತ್ರ ಇಸ್ಕೊಂಡಿದ್ದಂಥದ್ದು. ಅಂದರೆ ಅವರು ತೊಗೊಂಡೋಗಿ ಕಲ್ಲು ಹಾಕೋದು, ಕಸ ಹಾಕೋ ಕೆಲಸ ಮಾಡ್ತಾಯಿದ್ರು. ಇನ್ನೇನಾದರೂ ಜಾರು ಬಿದ್ದುಬಿಟ್ರೆ ಅನ್ನೋ ಭಯನೂ ಕೂಡ ಆಗ್ತಿತ್ತು. ಅದಕ್ಕೆ ನೀವು ಫಸ್ಟ್ ಹೋಗ್ಬಿಡಿ, ನಾವು ಬರ್ತೀವಿ ಅಂತ ಹೇಳಿ ಅವ್ರನ್ನ ಕಲಿಸಿ ರೀಲ್ಸ್ ಮಾಡ್ತಿದ್ವಿ. ತಪ್ಪು ಮಾಡ್ತಿದ್ರು ಅಂತ ಈ ಸರಿ ಲಾಸ್ಟ್ ಟೈಮ್ ಮಾಡಿದರೆ ಮಾಡಿಲ್ಲ ಅಂದರೆ ಮನೆಗೆ ಹೋಗ್ಬಿಡೋಣ ಅಂತೇಳಿ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಅಂದರೆ ರಮ್ಯಾನು ಕೂಡ ಫೋನ್ ಮಾಡ್ತಾಯಿದ್ರು. ಅವರು ಬಾಣ್ತಿ ಇದ್ದಾರಲ್ವ, 6 ತಿಂಗಳು ಪಾಪು ಇದೆ, ಅದಕ್ಕೋಸ್ಕರ ಅವ್ರು ಬೇಡ ಅಂತ ಹೇಳಿ ಕರ್ಕೊಂಡು ಬಂದಿರಲಿಲ್ಲ. ನಾನ್ ವೆಜ್ ತಿಂದು ಅಲ್ಲೆಲ್ಲ ಓಡಾಡೋದು ಬೇಡ ಅಂತೇಳಿ ಅದಕ್ಕೋಸ್ಕರ ಅವರು ಬೇಗ ಬನ್ನಿ, ಏನು ಮಾಡ್ತಾಯಿದ್ರಿ ಅಂತೇಳಿ ಫೋನ್ ಮಾಡ್ತಾಯಿದ್ರು. ಇನ್ನು ಪಾಪನು ಕೂಡ ನಾವು ಹೋಗ್ಬೇಕಾದ್ರೆ ಮಲಗಿದ್ದ, ಅವನು ಎದ್ದಿದ್ದ. ಅದಕ್ಕೋಸ್ಕರ ಹಾಗೆ ಎತ್ಕೊಂಡು ಬಂದು ಹೊರಗಡೆ ನಿಂತಿದ್ವಿ. ಇನ್ನು ಮುದ್ದು ಕೂಡ ಫುಲ್ ಖುಷಿಯಾಗಿಬಿಟ್ಟು ನೋಡಿ, ಅವ್ನು ಡ್ಯಾನ್ಸ್ ಕೂಡ ಮಾಡ್ತಾವ್ನು. ಮುದ್ದನು ಕೂಡ ಚೆನ್ನಾಗಿ. ಮಕ್ಕಳೆಲ್ಲರೂ ಹಿಡಿಯೋದಕ್ಕೆ ಆಗಿಲ್ಲ, ಅವ್ರ ಖುಷಿ ಅವರು, ನಾವು ಅಷ್ಟೇ ಖುಷಿಯಾಗಿದ್ವಿ. ಇವತ್ತು ನಿಜಕ್ಕೂ ದಿನ ಹೋಗಿದ್ದೆ ಗೊತ್ತಾಗಲಿಲ್ಲ. ನಿಮಗೆಲ್ಲ ಈ ರೀತಿ ಇರೋದು ಇಷ್ಟ ಆಗುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಒಂದು ರೀತಿ ಹೊಸದಾಗಿ ಹೋಗಿದ್ದೀವಿ ಅನಿಸ್ಲೇ ಇಲ್ಲ ಎಲ್ರಿಗೂ ಕೂಡ. ನಾವು ಖುಷಿಲಿ ತೇಲಾಡ್ತಿದ್ವಿ. ಇದು ಆಲ್ರೆಡಿ ನೆಕ್ಸ್ಟ್ ಡೇ. ನಿನ್ನೆ ನೈಟ್ ಹೋಗಿ ಎಲ್ಲರೂ ತಿಂದು ಚೆನ್ನಾಗಿ ನಿದ್ರೆ ಮಾಡಿದ್ವಿ. ಮಾತಾಡೋಕ್ಕೆ ಟೈಮೇ ಕೊಡ್ತಾ ಇರಲಿಲ್ಲ. ಇವರೆಲ್ಲ ಬೆಳಗ್ಗೆ ಮಲಗಿದ್ರಲ್ಲ ಅಂತ ಹೇಳಿ ನಾವು ಮಾತಾಡ್ಕೊಂಡು ವಟ ವಟ ಅಂದ್ಕೊಂಡು ಕೂತಿದ್ದು. ಎದ್ದು ಅರ್ಜೆಂಟಲ್ಲಿ ರೆಡಿ ಮಾಡಿದ್ವಿ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ವೀಡಿಯೋನೂ ಮಾಡಲಿಲ್ಲ. ಇವಾಗ ಟ್ರೈನ್ ಹತ್ತು ಕೂತಿದ್ದೀವಿ. ಟೈಮ್ ಎಷ್ಟಾಯಿತು? 11 o'clock ಆಗಿದೆ. ಇವಾಗ ಬೆಂಗಳೂರು ಕಡೆ ಮತ್ತೆ ಹೊರಟಿದ್ದೀವಿ. ಇನ್ನು ಮತ್ತೆ ಇನ್ನೊಂದು ಸರಿ ಯಾವಾಗಲಾದರೂ ಸೇರಿದಾಗ ಈ ರೀತಿ ನಾವು ಮತ್ತೆ ಇನ್ಯಾವಾಗ ಅಂತಲೇ ಇವತ್ತು ಯೋಚನೆ ಮಾಡಿಕೊಂಡೇ ಹೊರಟಿದ್ವಿ. ನೋಡೋಣ ನೆಕ್ಸ್ಟ್ ಟೈಮ್ ಸೇರಿದಾಗ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಬೆಂಗಳೂರು ಕಡೆ ಹೊರಡೋಣ. 3 ದಿನ ರಜಾ ಇರುತ್ತೆ ಅಂದ್ಕೊಂಡು ಫುಲ್ ರಶ್ ಆಗಿಬಿಟ್ಟಿರುತ್ತೆ ಟ್ರೈನು ಅಂದ್ಕೊಂಡು ಬಂದ್ವಿ. ಬಟ್ ಟ್ರೈನಲ್ಲಿ ಫುಲ್ ಖಾಲಿ ಐತೆ. ಇದು ನಮ್ಮ ಫ್ಯಾಮಿಲಿಗೆ ಅಂತಲೇ ಇರೋ ಥರ ಸೀಟು ಇಷ್ಟೈತೆ.
ಇವಾಗ ಫಿಲ್ ಆಗ್ತಾರೆ ಅನ್ಸುತ್ತೆ ಇವಾಗ. ಮಂಡ್ಯ 2 ಸ್ಟಾಪ್ ಕೆಂಗೇರಿ ನಮಗೆ ಬೆಸ್ಟ್ ಇದೆ. ಬ್ಯಾಂಗ್ಳೂರ್ಗೆ ಬಂದ್ವಿ, ಬರೋದ್ರೊಳಗೆ ಟೈಮ್ 1:15 ಆಗೋಗಿತ್ತು. ಅದಕ್ಕೋಸ್ಕರ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡ್ಕೊಡೋದ್ರೊಳಗೆ ಮಕ್ಳಿಗೆ ಹೊಟ್ಟೆ ಅಷ್ಟು ತಡೆಯೋದಕ್ಕೆ ಆಗೋದಿಲ್ಲ. ಹೋಟೆಲಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಊಟ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಅವರು ಕೂಡ ಮನೆ ಕಡೆ ಹೊರಟರು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸ್ವಲ್ಪ ಹೊತ್ತೇನಿಲ್ಲ, ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ. ಬಂದಿದ್ದು 2 ಗಂಟೆ ಟೈಮ್ ಆಗಿತ್ತು ಮನೆಗೆ ಬಂದಾಗ. ಅಂದರೆ 1 ಗಂಟೆ 1:10 ಟ್ರೈನ್ ಬಂತು. ಬಟ್ ಆದರೆ ನಾವು ಬಂದಿದ್ದು ಮನೆಗೆ 2 ಗಂಟೆ ಆಗಿತ್ತು. ಏನವ ಇಲ್ಲಿ ಕನುಷಿಗೆ ತಲೆಗೆ ಎಣ್ಣೆ ಹಾಕಿದ್ದೀನಿ. ಫುಲ್ಲು ತಲೆಯೆಲ್ಲ ಅಂಟು ಬರ್ಸ್ಕೊಬಿಟ್ಟಿದ್ಲು. ನೆನ್ನೆ ಆ ಕಾವಲಿ ಹತ್ರ ಹೋಗಿದ್ವಲ್ಲ, ಅಲ್ಲೆಲ್ಲ ಚೆನ್ನಾಗಿ ನೀರೆಲ್ಲ ತಲೆಗೆ ಎರ್ಚ್ಕೊಂಡು ಹಾಗೇನೆ ಮಣ್ಣು ಎಲ್ಲದನ್ನು ತಲೆ ಮೇಲೆ ಹಾಕೊಂಡಿದ್ರು. ಅದಕ್ಕೋಸ್ಕರ ಬರ್ತಿದ್ದಂಗೆ ತಲೆಗೆ ಎಣ್ಣೆ ಹಚ್ಚಿದ್ದೀನಿ. ಇಬ್ಬರು ಸ್ನಾನ ಮಾಡಿಸ್ಬಿಟ್ಟಾರೆ ಅಂತ. ಅವಳು ಸಾನೂ ಕೂಡ ತಲೆಗೆ ಎಣ್ಣೆ ಹಾಕೊಂಡಿದ್ದಾಳೆ. ಓದ್ತಾ ಕೂತಿದ್ದಾಳೆ ಅವಳು. ಇವಳು ಟಿವಿ ನೋಡ್ತಾ ಇದ್ದಾಳೆ, ಓದೋದಿಲ್ಲ ಅಂತ. ಇವಳಿಗೆ ಓದೋ ಇಂಟ್ರೆಸ್ಟ್ ಇಲ್ಲ, ಅವಳದು ಇರುತ್ತೆ. ಅವಳದು ಹೋಮ್ವರ್ಕ್ಗಳಿದ್ವಂತೆ, ಅದಕ್ಕೋಸ್ಕರ ಫನ್ ಇತ್ತ. ಇವ್ರ ಖುಷಿ ಮಾತ್ರ ನಿಜಕ್ಕೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಪಟ್ರೆ ನಾವು ಅಷ್ಟೇ ಖುಷಿಯಾಗಿದ್ವಿ ಎಲ್ಲರೂ ಕೂಡ. ಬಟ್ ಇವ್ರದೇ ಒಂದಷ್ಟು ಮಾತುಗಳು ಕೇಳಿ ನಾವು ಇವನ್ನ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಮಾತಿಗೆ ಕೂತ್ಬಿಟ್ಟಿದ್ವಿ ಎಲ್ಲರೂ ಕೂಡ. ಸಾಕಾಗಿದ್ರು ಕೂಡ ಈ ಬೆಳಗ್ಗೆನೇ ಬೇಗ ಇದ್ದು ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಇವ್ರು ಸೈಲೆನ್ಸ್, ಗಲಾಟೆ ಇರಲ್ಲ, ಸೈಲೆಂಟ್ ಇರುತ್ತಲ್ಲ ಅಂದ್ಬಿಟ್ಟು ಹಾಗೆ. ಇನ್ನು ಅದೇನೆ ಟ್ರೈನ್ ಬೇಗ ಬಂತು 1:10 ಬಟ್ ನಾವು ಅಲ್ಲಿ ಹೋಟೆಲಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಬಂದ್ಬಿಡೋಣ, ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಊಟ ಮುಗಿಸೋ ಹೊತ್ತಿಗೆ ಮನೆಗೆ ಬರೋದ್ರೊಳಗೆ 2 ಗಂಟೆ ಆಗಿತ್ತು. ಇನ್ನು ಬಂದಮೇಲೆ ಸಂತು ಫ್ರೀಡಮ್ ಪಾರ್ಕ್ಗೆ ಡ್ಯೂಟಿಗೆ ಹೋಗಿದ್ರು. ಅವರು ಲೇಟಾಗಿ ಬಂದರು ಸ್ವಲ್ಪ ಹೊತ್ತು. ನಾನು ಫುಲ್ ಮಲಗ್ಬಿಟ್ಟೆ. 3 ಗಂಟೆ ಹೊತ್ತಿಗೆಲ್ಲ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿ 5:30 ಏನೋ ಇದ್ದಿದ್ದು ಟೈಮು. ಅಷ್ಟೊತ್ತವರೆಗೂ ನಿದ್ರೆ ಮಾಡಿದ್ದೀನಿ. ಸಂತು ಅದೇ ಹೇಳ್ತಾ ಇದ್ರು. ಬಂದಾಗಲೂ ಸಂತನು ಮಾತಾಡಿಸಿಲ್ಲ, ಅಷ್ಟು ನಿದ್ರೆ ಮಾಡಿದ್ದೀನಿ ಡ್ಯೂಟಿಯಿಂದ ಮುಗಿಸ್ಕೊಂಡು ಬಂದು. ಮತ್ತೆ ಸಂತು ಡ್ಯೂಟಿಗೆ ಹೋದರು. ಇವಾಗ ಇನ್ನೂ ಅಡುಗೆ ಮಾಡ್ಬೇಕು. ನಾನು ಕೂಡ ಮನೆಯೆಲ್ಲ ಕ್ಲೀನಾಗಿದೆ, ಏನೂ ಗಲೀಜಾಗಿರಲಿಲ್ಲ. ಹೋಗ್ಬೇಕಾದ್ರೆ ಕ್ಲೀನ್ ಮಾಡಿ ಹೋಗಿದ್ದು ಒಂದಿನ ಅಲ್ವಾ. ಸಂತು ಏನು ಅಡುಗೆ ಮಾಡಿಲ್ಲ, ಹೊರಗಡೆಯಿಂದ ತಂದು ತಿಂದಿದ್ದಾರೆ. ಹಾಗಾಗಿ ಏನೂ ಗಲೀಜು ಆಗಿಲ್ಲ. ಇವಾಗ ಅಡುಗೆ ಮಾಡಬೇಕು. ಇನ್ನು ನಾಳೆಯಿಂದ ನಾರ್ಮಲಾಗಿ ಸ್ಕೂಲ್ ರೋಟೀನ್ ಇದ್ದೇ ಇರುತ್ತೆ. ನೆನೆ ಎಲ್ಲ ಟೈಮ್ ಕಳೆದಿದೆ, ಗೊತ್ತಾಗಲಿಲ್ಲ. ಒಂದು ರೀತಿ ಖುಷಿ ಅನಿಸ್ತು. ನಾನು ಹೋಗೋದೇ ಇರಲಿಲ್ಲ, ಅಂದರೆ ಹುಷಾರಿಲ್ಲದೆ ಇದ್ರೂ ಹೋಗೋ ಅವಶ್ಯಕತೆ ಇರಲಿಲ್ಲ. ಅಂದರೆ ಹೇಳಿದೆ ಅವ್ರು ಕಾಲ್ ಮಾಡಿದಾಗ, ನಾನು ಹುಷಾರಿಲ್ಲದೆ ದಿನನೇ ಕಾಲ್ ಮಾಡಿದ್ರು. ಈ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು, ಅಂದರೆ ಗ್ರೂಪ್ ಕಾಲಲ್ಲೇ ಮಾತಾಡೋದು. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಬರೋಣ ಅಂತ ಹೇಳಿ ಪ್ಲ್ಯಾನ್ ಆಗ್ತಿತ್ತು. ಬಟ್ ನನಗೆ ಹುಷಾರಿಲ್ಲ, ನಂಗೆ ಬರೋಕ್ಕಾಗಲ್ಲ ಅಂತಲೇ ಅಂತಿದೆ. ನನಗದೆಲ್ಲ ಗೊತ್ತಿಲ್ಲ. ಈ ಸರಿ ಬರಲಿಲ್ಲ ಅಂದರೆ ಪಕ್ಕ ಇವಾಗ ಗ್ರೂಪಿಂದ ಎಕ್ಸಿಟ್ ನಾವೇ ಮಾಡಿಬಿಡ್ತೀವಿ ನಿಮ್ಮನ್ನ ಅನ್ನೋ ರೀತಿ ಮಾತಾಡ್ತಾ ಇದ್ರು. ಅಂದರೆ ತುಂಬ ಫಂಕ್ಷನ್ಗಳಾಗಿದ್ವಿ ಇವಾಗ ರೀಸೆಂಟಾಗಿ 2-3 ಆಗಿದ್ವು. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಅದೇ ಬರ್ತಡೇಗೆ ಅಂತ ಬಂದು ಹೋಗಲಿಲ್ವಲ್ಲ, ಅದು ಸೌಮ್ಯ ಮಗನ ಬರ್ತಡೇಗೆ ಬ್ಯಾಂಗ್ಳೂರಿಗೆ ಬಂದು ನಾನು ಹೋಗೋಕ್ಕಾಗದೇ ಇದ್ದಿದ್ದು. ಅದಕ್ಕೋಸ್ಕರ ಅದನ್ನು ಹೇಳ್ತಾಯಿದ್ರು, ಮಿಸ್ಸೇ ಮಾಡೋಂಗಿಲ್ಲ, ಚಾನ್ಸೇ ಇಲ್ಲ, ಈ ಸರಿ ಬರಲೇಬೇಕು ಅಂತೇಳಿ. ಸಂತು ಕೇಳಿದೆ, ಸರಿ ಆಯಿತು ಹೋಗ್ಬಾ, ಮಕ್ಳಿಗೂ ಚೇಂಜಸ್ ಇರುತ್ತೆ, ನೀನು ಹುಷಾರು ತಪ್ಪಿದೆಯಲ್ವಾ, ಸರಿ ಹೋಗ್ಬೋದು ಅಂತೇಳಿ. ಅಂದರೆ ವೈರಲ್ ಫೀವರ್ ಆ ಥರ ಎಲ್ಲ ಆಗಿದ್ರು ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಅವರಿಗೆಲ್ಲ ಅಂಟಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂತೇಳಿ. ಬಟ್ ನನಗಾಗಿದ್ದು ಏನಕ್ಕೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರ ಅಸಿಡಿಟಿಗೆ ಆಗಿದ್ದು. ಹಾಗಾಗಿ ಸರಿ ಆಯಿತು ಹೋಗ್ಬರೋಣ ಅಂತ ಹೇಳಿ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ನಾನು ಆರಾಮದ ಅಲ್ವಾ, ಅದಕ್ಕೋಸ್ಕರ ಹೋದೆ. ಇವಾಗಲೂ ಸ್ವಲ್ಪ ವಾಯ್ಸ್ ಇದೆ, ಹೋಗಿದೆ, ಅಂದರೆ ನೀರೆಲ್ಲ ಚೇಂಜ್ ಆಗಿದ್ದರಿಂದ. ಬಟ್ ಇನ್ನೇನು ಬಾಡಿನಲ್ಲಿ ಏನೂ ಇಲ್ಲ, ತಲೆನೋವು ನೆಗಡಿ ಆ ಥರದ್ದೇನಿಲ್ಲ, ವಾಯ್ಸ್ ಮಾತ್ರ ಕಟ್ಟಿದೆ. ಸೊ ಇವಾಗ ಅದಕ್ಕೋಸ್ಕರ ಹೋಗಿ ಬಂದೆ. ನನಗೂ ಖುಷಿ ಅನಿಸ್ತು ಹೋಗಿ ಬಂದಿದ್ದು ಮಾತ್ರ ನಿಜಕ್ಕೂ. ಇವಾಗ ಅಡುಗೆ ಮಾಡಬೇಕು. ಇವಾಗ ಅಡುಗೆ ಮಾಡ್ತೀನಿ ನಾನು ಕೂಡ. ಇನ್ನು ನಾನು ಯಾವುದೇ ರೆಸಿಪಿನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕಾ ಯಾವುದಾದ್ರೂ ಒಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಯಾವ ರೆಸಿಪಿ ಬೇಕು ಅನ್ನೋದು ಒಂದಷ್ಟು ಜನ ಕೇಳಿದರೆ ಅವರಿಗೂ ಕೂಡ ರೆಸಿಪೀಸ್ನ ಶೇರ್ ಮಾಡ್ತೀನಿ. ನೀವು ಯಾವುದಾದ್ರೂ ಹೊಸ ರೆಸಿಪೀಸ್ ನಿಮಗೆ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲೇ ಕೂಡ ನಮಗೇನಾದರೂ ಕೆಟ್ಟ ಡೇ ಬಂದಿದ್ರೆ ಇಷ್ಟು ಸ್ಲೋ ಓಡುತ್ತೆ ಗೊತ್ತಾ. ಇದು ಚೆನ್ನಾಗಿರೋ ಡೇ ಬಂದಿದ್ರೆ ಬೇಗ ಓಡೋಗ್ಬಿಡುತ್ತೆ. ಅವಳಿಗೆ ಖುಷಿ ಇತ್ತಲ್ಲ, ಬೇಗ ಓಡೋಗ್ಬಿಡುತ್ತೆ ಅಂತ ಡೇ ಹೇಳ್ತಾ ಇದ್ದಾಳೆ. ಅದೇ ಈ ಥರ ದಿನಗಳು ಕಳೆಯೋದಂದ್ರೆ ಕನುಷಿಗೆ ಭಾರಿ ಖುಷಿ. ಬೇಗ ಓಡೋಗ್ಬಿಡ್ಬೇಕು ದಿನಗಳೆಲ್ಲ ಅಲ್ವೇನಕ್ಕನು. ಓಕೆ, ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೇನೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.